ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳಾದರೂ ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷ ಮಾಧು ಶಾಸನದಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕತ್ತ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲದದ್ದು ಆಯಿತು. ಬದುಕಿರುವ 4-6 ದಿನವಾದರೂ ಸಂತೋಷವಾಗಿರೋಣವೆಂದುಕೊಂಡರೆ ಹೆಚ್ಚು ಹೆಚ್ಚಿಗೂ ಈ ಅಪಮಾನ, ಹೆಚ್ಚು ಹೆಚ್ಚಿಗೂ ಈ ಅಪಮಾನ. ಈ ದ್ರೌಪದಿ ಹಣಿಯಲ್ಲಿ ಇನ್ನೂ ಏನೇನನ್ನು ಬರೆದಿರುವೆ ದೇವ. ಓಂ ಚಾಲಿ ಪ್ರಿಯತಮೇ, ಏಕೆ ರೋದಿತೆ ತರುಣಿ ಮಣಿಯನಿ, ಏಕೆ ರೋದಿತೆ ಏಕೆ ರೋದಿತೆ ತರುಣಿ ಮಣಿಯನಿ, ಏಕೆ ರೋದಿತೆ ಅಗ್ರಜನಾಜ್ಞೆಯ ಮೀರಿ ಶೀಘ್ರ ಕುರುಕುಲ ಸೇರಿ, ಅಗ್ರಜನಾಜ್ಞೆಯ ಮೀರಿ ಶೀಘ್ರ ಕುರುಕುಲ ಸೇರಿ ಶಿಕ್ಷಿಸುವೆ ಮನೋಂದರ, ಶಿಕ್ಷಿಸುವೆ ಮನೋಂದರ ತತ್ಕಲೋಪದೆ ಚಿಂತೆಯ ಏಕೆ ರೋದಿತೆ ತರುಣಿ ಮಣಿಯನಿ, ಏಕೆ ರೋದಿತೆ ಬಿಡ ನಿನ್ನಯ ಹಳಲ ಬಗೆ ತಿಳಿದನು ದುರುಳರ ಒಡಲ, ಬಿಡ ನಿನ್ನಯ ಹಳಲ ಬಗೆ ತಿಳಿದನು ದುರುಳರ ಒಡಲ, ಶಿಕ್ಷಿಸುವೆ ಮನೋಂದರ, ಶಿಕ್ಷಿಸುವೆ ಮನೋಂದರ ತತ್ಕಲೋಪದೆ ಚಿಂತೆಯ ಬಿಡುವೆ ಏಕೆ ರೋದಿತೆ ತರುಣಿ ಮಣಿಯನಿ, ಏಕೆ ರೋದಿತೆ. ಏನಾಯಿತು? ಈ ರೀತಿ ವ್ಯಸನದಿಂದಿರುವೆ ಏಕೆ? ನಿನ್ನನ್ನು ಒಲಿಸಲು ನಾನಿಲ್ಲವೇ? ಈ ಜಗದ ಅತ್ಯಧಿಕ ಬಲಶಾಲಿ ಈ ಪ್ರಚಂಡ ಭೀಮನ ಪರಾಕ್ರಮವನಿಗೆ ತಿಳಿಯದೆ ಒಲೆಗಿಕ್ಕೋ ನಿನ್ನ ಶೌರ್ಯವನ್ನು ಮರೆತಿಯಾ? ಅಂದು ಕುರುಸಭೆಯಲ್ಲಿ ನನಗಾದ ಅಪಮಾನವನ್ನು ಎಷ್ಟೇ ಆಗಲಿ ಭೀಮಸೇನಲ್ಲದೆ. ದೇವಿ, ಸಾಕು ಮಾಡಿ ನಿನ್ನ ಬಿರುನುಡಿಗಳನ್ನು. ಹಿಂದೆ ನಿನಗೊದಗಿದ್ದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರಾರು? ಈ ಪ್ರಚಂಡ ಭೀಮನಲ್ಲವೇ?
ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನುಡಿಯಬಾರದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾದ ಹೇಡಿ ಎಂದು ಭಾವಿಸಿದೆಯಾ? ದ್ರೌಪದಿ, ಚಲಿಸುತ್ತಿರುವ ಸೂರ್ಯಚಂದ್ರಾದಿಗಳು ದಿಕ್ಕು ತಪ್ಪಿ ಹಿಂದೆ ಮುಂದಾದರೂ ಸರಿಯೇ, ಸಪ್ತ ಸಾಗರಗಳು ಬಾರ್ಗರಿದು ಭಕ್ತಿ ಹೋದರೂ ಸರಿಯೇ, ತ್ರಿಮೂರ್ತಗಳೇನಿಗೆ ಎದುರಾಗಿ ಬಂದರೂ ಸರಿಯೇ, ಆ ದೃಢ ಕೌರವರ ಶತ್ರುಂಡಗಳನ್ನು ಈ ಧರಣಿಗೆ ಉರುಳಿಸಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬಾರದಿದ್ದರೆ ನಾನು ಆ ಬಂಡ ಬಕಾರನ್ನು ಕೊಂದ ಪ್ರಚಂಡ ಭೀಮನೇ ಅಲ್ಲ. ಪುರುಷರಿಗಿಲ್ಲ ವೀರ ಶಿಖಾಮಣಿಗಳು ತಾವೇ ಅಲ್ಲವೇ ಪ್ರಿಯ? ವೀರರಲ್ಲಿ ವೀರರು, ಶೂರರಲ್ಲಿ ಶೂರರು, ಜಗದೇಕ ಮಲ್ಲನಲ್ಲವೇ? ದೇವಿ, ಎಂದು ನಾನು ಸಮಾರಂಭದ ಮುಂದೆ ನಿಂತು ಹೋರಾಡಿ ಆ ಧರ್ಮದಾಂಧ ದುರ್ಯೋಧನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಲ್ಲಿ ಹೊತ್ತ ಪೋಡಿ ಪೋಡಿ ಮಾಡಿ ಎಂದು ಆ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಈ ನಿನ್ನ ಬಿರುಮುಡಿ ಕಟ್ಟುವೆನಾ? ಒಂದೇ ಒಂದೇ ನನ್ನನ್ನು ಹೊಗಳೇನಂತೆ. ಅಲ್ಲಿಯವರೆಗೂ ಈ ನಿನ್ನ ಹೊಗಳಿಗೆ ಮಾತುಗಳು ನನಗೆ ಅನಾವಶ್ಯಕ. ಪಾಂಚಾಲಿ, ಪಾಂಚಾಲಿ. ಓಹೋ ಅರ್ಜುನ, ಬರಬೇಕು ಬರಬೇಕು. ಮರೆತಿಯಾ ಅಂದು ಪುರಸಭೆಯಲ್ಲಿ ನನಗಾದ ಅಪಮಾನವನ್ನು? ಕರ್ಣನ ಶಿರತ್ತನ್ನು ಧರೆಗೊಳಿಸುವೆ ಎಂದು ನೀನು ಮಾಡಿದ ವಾಗ್ವಾದವೇನಾಯಿತು? ಮರೆತು ಹೋದರೇನು? ಪಾಂಚಾಲಿ, ಅಂದು ತುಂಬಿದ ರಾಜ್ಯಸಭೆಯಲ್ಲಿ ಅಗ್ರಜನ ಮಾತಿಗೆ ಎದುರಾಡಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಹೇಳಿ ಎಂದು ಭಾವಿಸಿದೆಯಾ? ಕೇಳು, ಮುಂದಗಡೆ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಈ ನನ್ನ ಗಾಂಡೀವದಿಂದ ಆ ದುರುಳ ಕೌರವರ ಗುಂಡಿಗೆಗಳನ್ನು ಸೀಳುವನು. ಅಲ್ಲದೆ ತುಂಬಿದ ರಾಜ್ಯಸಭೆಯಲ್ಲಿ ಆ ದುರ್ಯೋಧನನ ಮಾತಿಗೆ ಮಾತು ಬೆಳೆಸಿ ಗಹಗಹಿಸಿರಕ್ಕನಲ್ಲ ಆ ಸೂತ, ಅವನ ಶಿರಸ್ಸನ್ನು ಛೇದಿಸುವುದಾಗಿ ನಾನು ಮಾಡಿದ ಶಪಥವನ್ನು ಮರೆದೆಯಾ ದೇವಿ? ಶಾಂತಳಾಗು ದೇವಿ, ಶಾಂತಳಾಗು. ಸಹೋದರ ಭೀಮಾರ್ಜುನರೇ, ಕೌರವರ ಕಪಟ ಜೂಜಿನಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡು ನಾವುಗಳು ಷರತ್ತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ನಿಮ್ಮಗಳ ಸಹಾಯದಿಂದ
ಶ್ರೀಕೃಷ್ಣ ಪರಮಾತ್ಮನ ದಯದಿಂದಲೂ ಕಳೆದದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನ ಯುದ್ಧದಿಂದಲೇ ಪಡೆಯಬೇಕೆಂದು ಆ ಕೌರವನು ಹೇಳಿದ ಮೇಲೆ ಯುದ್ಧದ ಮಾತು ನನಗೆ ಒಪ್ಪುವುದಿಲ್ಲ. ಸಂಧಿಯಿಂದಲೇ ಪಡೆಯಬೇಕೆಂಬುದು ನನ್ನ ಇಚ್ಛೆ. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವೇನು? ಅಣ್ಣ ಧರ್ಮನಂದನ, ಸೋದರ, ಸಮಸ್ತ ಲೋಕಾನುಭವ ಉಳ್ಳ ನಿಮಗೆ ಪ್ರತಿ ಉತ್ತರವಾಗಿ ತಪ್ಪಾಗಿ ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾದ ಈ ನಮ್ಮ ಸ್ಥೈರ್ಯವು ಸತ್ಯ ಪರೀಕ್ಷೆಗೆ ಸವಾಲಾಗಿದೆ. ಸಪ್ತ ದೀಪೋದ್ಧಾರ ನಭೋ ಮಾರ್ಗಗಳಲ್ಲಿ ಚಲಿಸಬಹುದು. ಸುರ ನರ ಕಿನ್ನರ ಕೆಂಪುಷ ಗಂಧರ್ವ ಯಕ್ಷ ಪಲಾಕ್ಷಣೆ ಎದುರಾಗಲಿ ಕ್ಷಾತ್ರಿಯ ಧರ್ಮವಿದ ಕುರುಕುಲವನ್ನ ತಲೆ ಎತ್ತಲು ಬಿಡುವುದಿಲ್ಲ. ಅಣ್ಣ, ಈ ಭರತ ಭೂಮಿಯನ್ನು ಛಿದ್ರ ಛಿದ್ರವಾಗಿ ಒಳಗಡೆ ಆ ಕೌರವ ನಮ್ಮ ಪಾಂಚಾಲಿ ತಲೆಂಬಲಂಗಸಿಂದು ಕೂಗಿ ಕರೆದನಲ್ಲ, ಅವನ ಅಟ್ಟಾಸಾದ್ರೆ ಎಷ್ಟರ ಮಟ್ಟಿಗಿದೆಯೋ ನೋಡಲೇಬೇಕು. ಅಣ್ಣ, ಈ ಭರತ ವಂಶದಲ್ಲಿ ತನಗೆ ಸಮನಾರಲ್ಲವೆಂದು ಹೆಚ್ಚಿದ ತುಚ್ಛ ಮಾನವ ದಕ್ಷತೆಯನ್ನು ಕಂಡು ಸುಮ್ಮನರಲ್ಲಿ ಪಾಂಡವರನ್ನು ಬಲಹೀನರೇನು? ಅವನಂತಹ ಬಲವಂತನಾದರೆ ನನ್ನಂತೆ ಗಂಡದ ಗುಂಡಿಗೆ ಅವನಿಗಿದ್ದರೆ ಪಣತಟ್ಟು ರಣಾಂಗಣದಲ್ಲಿ ಕೋಟ್ಯಾಧೀಕ್ಷರಾಗಿ ಬಂದರು ಸರಿಸಾಗಿರದ ಆ ಕುರು ಸಹೋದರರ 99 ಮಂದಿ ರಕ್ತ ಹರಿಸಿಯೇ ಬಿಡುತ್ತೇವೆ. ಆದ್ದರಿಂದ ಯುದ್ಧ ಭಯಂಕರವಾದ ಯುದ್ಧ. ನಾನದಕ್ಕೆ ಸದಾ ಸಿದ್ಧ. ಒಲೆ ಅಣ್ಣ ಧರ್ಮನಂದನ, ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಯುದ್ಧ ನಡೆದೇ ತೀರಬೇಕು. ಸಹೋದರರೇ, ಸಹಸ್ರ ವರ್ಷಗಳು ತಪಸ್ಸು ಮಾಡಿದುದು ವ್ಯರ್ಥವಾದರೆ ಅದನ್ನು ಪುನಃ ಗಳಿಸಲಾದೀತು. ನಮ್ಮಗಳ ಬಯಕೆ ಧರ್ಮಸಮ್ಮತವಾದರೆ ಫಲಾಫಲಗಳನ್ನು ನಾವು ಚಿಂತಿಸಬೇಕಾಗಿಲ್ಲ. ಈಗ ನಮಗೆ ಉಳಿದಿರುವುದು ಸಹನೆ ಮತ್ತು ಶಾಂತಿ. ಸಹೋದರ, ಶಾಂತಿ ಶಾಂತಿ ಶಾಂತಿ. ಇನ್ನೂ ಬಿಟ್ಟಿಲ್ಲವೇನಣ್ಣ ಈ ನಿನ್ನ ಹುಚ್ಚುತನದ ಭ್ರಾಂತಿ? ದರ್ಪದ ಕುಡಿ ಕಿತ್ತಗೆದು ಗೌರವನ ದಿಟ್ಟದನ್ನು ಅಟ್ಟಾಸನ್ನು ಕಿತ್ತೆಗೆದು ವಿರೋಧಗಳ ರುಂಡ ಮುಂಡಳ ಚೆಂಡಾಡಿದ ಹೊರತು ನನಗೆ ಶಾಂತಿ ಇಲ್ಲ. ಅಣ್ಣ, ಗಡಿಗಡಿಗೂ ಅಟ್ಟಾಸೆಯಿಂದ ಮೆರೆತಿರುವ ಆ ಕುರುಸಂತತಿ ಘೋರ ಕೃತ್ಯಗಳು ನಿನ್ನ ಚಿತ್ತಕ್ಕಿನ್ನ ಕಿಚ್ಚನ್ನು ಹತ್ತಿಸುತ್ತಿಲ್ಲವೇ? ವಿಷಪ್ರಾಸನ, ಕಪಟ ದ್ಯೂತ, ಭೀಕರ ಕಾಡಿನ ವಾಸ, ನಮ್ಮನ್ನು ಕೈಲಾಗದ ಹೇಡಿಗಳಂತೆ ತಲೆ ಮರೆಸಿಕೊಂಡಂತಹ ಅಜ್ಞಾತ ವಾಸ, ಇವುಗಳ ಸ್ಮರಣೆ ಸ್ವಲ್ಪವಾದರೂ ಸ್ಮರಿಸಿಕೊಳ್ಳಿ. ಇಲ್ಲಿಯವರೆಗೂ ಈ ನಿಮ್ಮ ಧರ್ಮದ ಕಟ್ಟಿಗೆ ಒಳಪಟ್ಟು ನಾವು ಪಟ್ಟ ಕಷ್ಟವೇ ಸಾಕು. ಇನ್ನು ಮುಂದೆ ಶಾಂತಿ ಸಹನೆಯನ್ನು ಸಹಿಸಲಾಗದು. ಹೀಗೇನು ಮಾಡಲಿ? ನನ್ನ ಸಹೋದರರ ಇಚ್ಛೆಯಂತೆ ನಡೆಯಲಿ ಅಥವಾ ಈ ಭರತ ಭೂಮಾತೆಯನ್ನ ರಕ್ತದ ಮಡುವಿನಲ್ಲೇ ಮುಳುಗಿಸಲಿ? ನನಗೊಂದು ಸೋಚದಂತಾಯಿತಲ್ಲ. ಸಹೋದರರೇ, ಈ ವಿಚಾರದಲ್ಲಿ ನಾವು ದುಡುಕುವುದು ಸರಿಯಲ್ಲ. ಶ್ರೀಕೃಷ್ಣ ಪರಮಾತ್ಮನ ಬರ ಅನಂತರ ಈ ವಿಚಾರದ ಬಗ್ಗೆ ಆಲೋಚಿಸೋಣ. ಅದು ಸಹೋದರರೇ, ಶ್ರೀಕೃಷ್ಣ ಪರಮಾತ್ಮನು ಇತ್ತಲೇ ದಯಮಾಡಿಸುತ್ತಿರುವನು. ಸಹೋದರಿ, ಈ ಪಾಂಡುಪುತ್ರರ ಪ್ರಣಾಮವನ್ನು ಸ್ವೀಕರಿಸುತ್ತಂದ್ರೆ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ದೇವಕಿ ವರನಂದನ ಭಾವಜನಯನ ನಮಿತೆ ಮಾಧವ. ದೇವಕಿ ವರನಂದನ ಭಾವಜನಯನ ನಮಿತೆ ಮಾಧವ. ದೇವಕಿ ವರನಂದನ.
ಮನಸೋತ ಜನರ ಮುರಳಿಯ ಗಾನಕ್ಕೆ ಮನಸೋತ ಜನರ ಬಂದು ಬೆಳೆಸಿದ ಪರಮಾತ್ಮನು ನೀನೇ. ಪರಮಾತ್ಮನು ನೀನೆ ಐವರ ಅಭಿಮಾನ ನಿನದಾಯಿತು ನಮ್ಮ ಬಾಳಿನ ಆನಂದ ಬೆಳಕಾಯಿತು. ನಮ್ಮೈವರ ಅಭಿಮಾನ ನಿನದಾಯಿತು ನಮ್ಮ ಬಾಳಿನ ಆನಂದ ಬೆಳಕಾಯಿತು. ಇನ್ನು ನಿಮಗಿಂತ ಪರದೈವ ಬೇರೆಲ್ಲವೋ ಇನ್ನು ನಿಮಗಿಂತ ಪರದೈವ ಬೇರೆಲ್ಲವೋ. ನಮಿಪೆ ಮಾಧವ ದೇವಕಿ ವರನಂದನ ಭವಜನಯನ ನಮಿಪೆ ಮಾಧವ ದೇವಕಿ ವರನಂದನ ದೇವಕಿ ವರನಂದನ ದೇವಕಿ ವರನಂದನ. ಪರಮಾತ್ಮ ಧರ್ಮನಂದನ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷ ವಹಿಸಲು ಸಮ್ಮತಿಸಿದೆ ದೇವ. ನೀವು ನಮ್ಮ ಮೇಲಿಟ್ಟಿರುವ ವಾತ್ಸಲ್ಯವು ಅಸಾದೃಶ್ಯವಾದದ್ದು. ಧರ್ಮನಂದನ, ಪರಮಾತ್ಮ ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನ ಕಳೆದುಕೊಳ್ಳುವುದರಲ್ಲಿ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ತಂದೆ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಪದವರೆಯ ಧರಿಸೆನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂಬಿಂದ ಅಪವಿತ್ರ ಈ ಭೂಮಾತೆಯ ಪರಮಾತ್ಮ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಯ ವೀಕ್ಷಿಸೆ ಸಹಿಸೆನೆ ದಿಟದಿ. ಧರ್ಮನಂದನ, ಎರಡು ಸಂದಿಗೆ ಆಪತ್ ಬಂದುವೆ ಕರವ ಮುಗಿದು ಬೇಡುವೆನೋ ಕೃಷ್ಣ. ಕೃಷ್ಣ
ಕಾಳಗೈವುದು ಅಸಮತ ಎಲ್ಲಗೆ. ಧರ್ಮನಂದನ ಸಹೋದರಿ, ಕಾಳಗೈವುದು ಅಸಮತವೆಲ್ಲಗೆ ಚಾಡಿಸಬೇಡೆಂದು ಬೇಡುವೆ ದೇವ. ಚಾಡಿಸಬೇಡೆಂದು ಬೇಡುವೆ ದೇವ. ಸದನವು ಬೇಡವೋಕೆ ಓ ದೇವ, ಸದನವು ಬೇಡವೋಕೆ. ಪರಮಾತ್ಮ ಹೌದು ತಂದೆ. ಸಂದೆಯಿರುತ್ತದೆ ರಾಜವ ಪಡೆವ. ರಾಜವ ಪಡೆವ. ಪರಮಾತ್ಮ ಸಂದೆಯಿಂದಲೇ ರಾಜವ ಪಡೆವ. ಅಂದರ ಮಾಡೆಂದು ಬೇಡುವೆ ದೇವ. ಅಂದರ ಮಾಡೆಂದು ಬೇಡುವೆ ದೇವ. ಸದನದಿಂದೊದಗುವ ಪಾಪವು ಏಕೆ ಮಗೆ. ಸದನದಿಂದೊದಗುವ ಪಾಪವು ಏಕೆ ಮಗೆ. ಸದನವು ಬೇಡವೋಕೆ ಓ ದೇವ, ಸದನವು ಬೇಡವೋಕೆ. ಧರ್ಮನಂದನ, ಪರಮಾತ್ಮ, ಅಂದರೆ ಕಲುಷಿತೆಯಾದ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣವನ್ನ ಅದ್ಯಾವ ಜ್ವಲದಿಂದ ತೊಳೆದು ಪವಿತ್ರಗೊಳಿಸಲಿ ಪರಮಾತ್ಮ. ಯುದ್ಧವು ಖಂಡಿತವಾಗಿಯೂ ಬೇಡ. ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡ ಮುಕುಂದ. ಯುದ್ಧವು ಖಂಡಿತವಾಗಿಯೂ ಬೇಡ. ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಿಗಳಿಂದ ಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದದ್ದೇ. ಅದಕ್ಕೆ ಈ ನಿನ್ನ ಸಹೋದರರ ಅಭಿಮತ. ಮೊಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗಡ್ಡು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬೆಳೆಸಿರುತ್ತದೆ. ಅದನ್ನು ಬೇಸಿ ಮುನ್ನುಗ್ಗೋಣವೆಂದರೆ ಹಾತೃ ಎಂಬ ಪಾಶ ನಮ್ಮನ್ನೊಂದರನ್ನ ಮಾಡಿದೆ. ಛೇ ಛೇ, ಸುಡಬೇಕು ಈ ನಮ್ಮ ಹೇಳಿ ಜನ್ಮವನ್ನ. ಹಾಗಾದರೆ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ? ಇನ್ನು
ಅರ್ಜುನ, ವಾಸುದೇವ, ಆದಿಯಿಂದಲೂ ಅಪಮಾನ ಅರಿಷ್ಟಗಳೇ ನಮಿಷ್ಟ ದೈವಗಳಾದವು. ಅವುಗಳನ್ನು ಮೀರಿ ಮುನ್ನುಗ್ಗೋಣವೆಂದರೆ ಈ ಅಗ್ರಜರೆಂಬ ಭ್ರಾತೃವಿನ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿರಲ್ಲ. ಧಿಕ್ಕಾರವಿರಲಿ ನಮ್ಮ ಹೇಳಿತನಕ್ಕೆ. ಹಾಗಾದರೆ ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಇನ್ನು ಉಳಿದವರು ನಕುಲ ಸಹದೇವರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ ನೃಪದ ನರೇಂದ್ರ ನಂದಿನಿ, ಕಿನ್ನಳಾಗಿ ನಿಂತಿರುವೆ ಏಕಮ್ಮ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಬಡತಿಗಾದ ಅಪಮಾನದ ಕಡೆಗೆ ಕ್ಲೇಶವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು ಕೃಷ್ಣ? ಜನಾರ್ದನ, ವೇಣುಲೀಲಾ ಪ್ರವೀಣ, ಸಿರಗಡ್ಡಿ ಬೇಡಿದರು ತೋರದಿ
ಬೇಕಾದ್ರೆ ನಾನೇ ರಣಚಂಡಿಯಾಗಿ ರಣರಂಗವನ್ನು ಪ್ರವೇಶಿಸಿದೆ. ಆ ದುಶ್ಯಾಸನನ ಎದೆಯನ್ನು ಬಗೆದು ಅವನ ಬಿಸಿ ರಕ್ತದಿಂದ ಈ ನಿನ್ನ ಬೆಚ್ಚಿದ ಮುಡಿಯನ್ನು ನಾನೇ ಕಟ್ಟಿಕೊಳ್ಳುತ್ತೇನೆ. ಒಂದು ವೇಳೆ ಅದು ನನ್ನಿಂದ ಆಗದ ಪಕ್ಷದಲ್ಲಿ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲಿ ಬಿದ್ದು ಸಾಯುವೆನು ಕೃಷ್ಣ. ಸಹೋದರಿ, ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ನೀನು ತಾನೇ ಏನು ಮಾಡಿಯೇ ಏಕೀಕೆ ಅಭಿಪ್ರಾಯವೇ ಬೇರೆ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗೋ ಪ್ರಯೋಜನವಾದ್ರೆ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದು ತಿಳಿಯದಿಲ್ಲ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳ ಕರ್ತವ್ಯವಲ್ಲವೇ? ಏಕೆ ಏಕೆ ಇನ್ನುಳಿದ ನಾಲ್ವರು ಅವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮಸೇನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆಯೇ ಅಂದುಕುರು ಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವ ನೆನುತಂ ಘನಗದಾ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗುಟ್ಟುವ ನೆನುತಂ ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಯ. ಭಾವ ಭೀಮಸೇನ, ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಹಿಡಿಂಬ ಮನೋಹರ. ಈ ನಿನ್ನ ಗೋಗಕಂಠದ ಕರಳಿರುವ ಬಿರುನುಡೆ ಕಣ್ಣೀರ ಕರೆದಿರುವಲ್ಲವೇ? ಈ ನಿನ್ನ ಕಣ್ಣೀರ ಹನಿಗಳ ಬದಲಾಗಿ ಹೊಗೆಗಳ ಹೆಂಡರ ಕಣ್ಣಲ್ಲಿ ಸದಸಹಸ್ರ ಕಣ್ಣೀರನ್ನು ತರಿಸುವೆ. ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲಲೆ ಕಾಲಕ್ಕೆ ಗುರು ಸಮೂಹವ ಸೆಳೆತರವನ ದುರ್ಯೋಧನ ದುಶ್ಯಾಸನ ದುಷ್ಟ ಕೀಡಗಳ ಬಾಳೆದು ದುಶ್ಯಾಸನ ಒಡಲ ಪುಡೆ ಒಟ್ಟುವೆ ಪಾತಕ ದುರ್ಯೋಧನ ತುಡೆಯ ಕೃಪದ ಸುತೆ ಕಟ್ಟಿಸುವೆ ನಿನ್ನ ಬಿರುಮುಡಿಯ ಕೊಡದಿರುವತೆಯ. ಓ ನರಕಾಸುರ ಮರ್ದನ, ಕೇಳಿದನ್ನ ಕೊನೆ ಬಿಮತವ ಕಾರ್ಮೋಡ ಗುಡಿಗೆ ಈ ಭೂಮಿ ನಡಿಗೆ ನಡಿಗೆ ಹೊತ್ತಿರ ಬಸದಲ್ಲಿ ಕಪ್ಪ ಸಾಗರಿಯಲೆ ಕಾರ್ಮೋಡ ಗುಡಿಗೆ ನಡಿಗೆ ಈ ಭೂಮಿ ನಡಿಗೆ ನಡಿಗೆ ಹೊತ್ತಿರ ಬಸದಲ್ಲಿ ಕಪ್ಪ ಸಾಗರಿಯಲೆ ಗುರುವರ ಶಿರಗಳ ಕಡಿಯಲೆ ಬಿಡೋಣ, ಗುರುವರ ಶಿರಗಳ ಕಡಿಯಲೆ ಬಿಡೋಣ. ಶರಣ ಗಂಧದಲ್ಲಿ ಮಲಗಿದ ಗುರುಗುರವ ಶರಣ ಗಂಧದಲ್ಲಿ ಮಲಗಿದ ಗುರುಗುರವ ಕರುಣ ಕೌರವರ ಪರಿ ಪರಿಣಿತಲೆ ಕರುಣ ಕೌರವರ ಪರಿ ಈ ಭೂಮಿ ನಡಿಗೆ ನಡಿಗೆ ಹೊತ್ತಿರ ಬಸದಲ್ಲಿ ಕಪ್ಪ ಸಾಗರಿಯಲೆ. ವಾಸುದೇವ, ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಘೋರವಾದ ಯುದ್ಧಕ್ಕೆ ಆಹ್ವಾನವನ್ನು ತೆಗೆದುಕೊಂಡು ಬಾ. ಹೆಚ್ಚಿಸಿ ಪಡಗನೆ ಪಾಶುಪತಾಗ್ರರು ಹೆಚ್ಚಿಸಿ ಪಡಗನೆ ಪಾಶುಪತಾಗ್ರರು ವಿಧ ವಿಧಾಸ್ತ್ರ ಪ್ರಯೋಗದಿಂದ ಗಳಿಸಿಗಳ ವಿಜಯನೆಂಬ ಬೆಸರ
ಹರಿಗಳ ಅಮಿತೋ ಅನುಜರಿಗೆ ಬರಿ ನೋಯ್ಪದು ತರವೇ ಧರ್ಮ ಜಗೆ ಕೃಷ್ಣ ವಾಸುದೇವ ಅಮೋಘ ಶಸ್ತ್ರಾಸ್ತ್ರ ಪ್ರಯೋಗೋಪಸಂಹಾರ ಜತರು ವೈರಿಗಳನ್ನು ಲೆಕ್ಕಿಸಿದ ಅಪ್ರತಿಮ ಶೌರ್ಯ ಸಂಪನ್ನರು ಹರನನ್ನೇ ಮೆಚ್ಚಿಸಿ ದಿವ್ಯಾಸ್ತ್ರವನ್ನು ಪಡೆದ ಈ ಸವ್ಯಸಾಚಿಯ ಕ್ರೋಧಾಗ್ನಿಯರು ತಗದಗಿಮ ಕಾಲಾಗ್ನಿಯಂತೆ ಆ ದುರುಳ ಕೌರವರ ಶಿರಸ್ಸನ್ನು ಸೀಳಲು ಕೆರಳಿ ನಿಂತಿರುವಾಗ ಅಲ್ಲದೆ ತುಂಬಿದ ರಾಜಸಭೆಯಲ್ಲಿ ಆ ದುರ್ಯೋಧನ ಮಾತಿಗೆ ಮಾತು ಬೆಳೆಸಿ ಗಹಗಹಿಸಿದಕ್ಕನಲ್ಲ ಆ ಸೂತ ಅವನ ಶಿರಸ್ಸನ್ನು ಛೇದಿಸುವುದಾಗಿ ನಾನು ಮಾಡಿದ ಶಪಥವನ್ನು ಶಾಂತಳಾಗು ದೇವಿ. ಅದು ಅಲ್ಲದೆ ಇಂದೊದಗಿದ ವಿಪತ್ ಪರಂಪರೆಗಳೇ ಕಾರಣಕರ್ತರಾದ ಆ ಕೌರವರಿಗೂ ನಮಗೂ ಸಂಧಿ ಕೂಡದು ಕೂಡದು ಯುದ್ಧ ನಡೆದೇ ತೀರಬೇಕು. ಧರ್ಮನಂದನ, ಪರಮಾತ್ಮ, ಭೀಮಾರ್ಜುನರಿಬ್ಬರು ಬಹಿರಂಗದಲ್ಲಿ ನಿನ್ನ ಆಜ್ಞೆಗೆ ತಲೆದೂಗಿದರು. ಅಂತರಂಗದಲ್ಲಿ ಅವರ ಸೇಡಿನ ಜ್ವಾಲೆ ದಗದಗನೆ ಉರಿಯಲಾರಂಭಿಸಿದರು. ಇದನ್ನು ಶಮನ ಮಾಡಲಾಗದಂತಹ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿರುವುದು ಕೃಷ್ಣ. ನನ್ನ ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭು ನೀನು. ಯುದ್ಧವು ಖಂಡಿತವಾಗಿಯೂ ಬೇಡ ತಂದೆ. ನೀನೀಗಲೇ ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು. ಒಂದು ವೇಳೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸದಿದ್ದರೆ ನಮ್ಮೈವರಿಗೂ 5 ಗ್ರಾಮಗಳನ್ನಾದರೂ ಕೊಡುವಂತೆ ಮಾಡಿಕೊಂಡು ಬಾಬು. ಯುದ್ಧವು ಖಂಡಿತವಾಗಿಯೂ ಬೇಡ. ದಯಮಾಡು ಕೃಷ್ಣ, ನೀನೀಗಲೇ ಸಂಧಿಗೆ ಪ್ರಯತ್ನ ಮಾಡು. ಧರ್ಮನಂದನ. ಹೌದು ಪರಮಾತ್ಮ. ಧರ್ಮನಂದನ. ಹೌದು ಪರಮಾತ್ಮ. ಧರ್ಮನಂದನ, ನಿನ್ನ ಮನಸ್ಸಿನ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನ ಇಬ್ಬರ ಸೇಡಿನ ಜ್ವಾಲೆ ಆರಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ, ಸಂಧಾನಕ್ಕಾಗಿಯೇ ನಾಳಿನ ಪುರುಸಭೆ. ಸಹೋದರಿ, ಚಿಂತಿಸಬೇಡಮ್ಮ. ನಾಳಿನ ರಾಜ್ಯಸಭೆಯಲ್ಲಿ ಆ ದುರ್ಯೋಧನಲ್ಲಿ ಸರ್ವ ಪ್ರಕಾರವಾಗಿ ಕೋಪವನ್ನು ಹೆಚ್ಚಿಸಿ ಯುದ್ಧವನ್ನು ಸಿದ್ಧ ಮಾಡಿಕೊಂಡು ಬಂದೇ ಬರುತ್ತೇನೆ. ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರ ನನ್ನದು ತಂಗಿ. ಚಿಂತಿಸಬೇಡಮ್ಮ, ನಡೆ. ಶಕುನಿ, ಸೋಮರರಾಜ ಶಕುನಿ, ಏನಾಯಿತು ನಿನ್ನ ಶಪಥ? ಮರೆತೆಯ ನಿನ್ನ ಸಹೋದರರಿಗೆ ನೀನಿತ್ತ ವಚನ? ಕೌರವೇಶ್ವರರ ಪರಿಪುಷ್ಟವಾದ ಅನ್ನವನ್ನು ತಿಂದು ದೇಹವನ್ನು ಬೆಳೆಸಿಕೊಂಡಿರುವೆ ಆ ಶಕುನಿ. ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಸಹೋದರಿಗೆ ನೀಡಿದ ವಚನ? ಅಲ್ಲಗಳೆಯುತ್ತಿರುವ ಸಮವರ್ಣಗಳೇ, ಸಾಧು ಸಾಧು, ಏನೀ ಕುಕ್ಷಿ ಬೆಳಕು ಕಂಠದ ಕರ್ಕಶ ಏಕೆ? ಏನೀ ಪ್ರಯೋಕ್ತಿಯ ಜ್ವಾಲೆ? ಈ
ಅಖಂಡವಲ್ಲ ಖಂಡ ಕುಹಕ ಕುಕ್ಕೀಕತೆ ಭಯವ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಸೇಡಿನ ಸರ್ಪ ಈ ಸಹುಮಲ ರಾಜ ಶಕುನಿಗಳೇ ನಿಮ್ಮಗಳ ಸರಸ ಸ್ವಲ್ಪ ಎಲಬಹುದು ಅಹಂಕಾರದೊಳದು ಯೋಧನ ಕೇಳು ನಿನ್ನಂತೆಯೇ ನಾನು ಕೂಡ 99 ಮಂದಿ ಸಹೋದರೊಡಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸುಖದ ಸುಪ್ಪತ್ತಿಗೆ ಎಲ್ಲಿಯೇ ಬೆಳೆಯಬಹುದಾಗಿತ್ತು. ಸುಖದ ಸುಪ್ಪತ್ತಿಗೆ ಎಲ್ಲಿಯೇ ಆದರೆ ಎಲ್ಲವೂ ಗಾಳಿಗೋ ಆದರೂ ಚಿಂತೆ ಇಲ್ಲವೋ ಚಂಡ ನಾನು ನಿನಗಿಂತಲೂ ಮಹಾಪ್ರಚಂಡ ಕೈಯಲ್ಲಿ ಸರ್ಪದಂಡ ಅಂತೆಯೇ ಈ ಶಕುನಿಯ ಗತಸ್ಪರ ಭವಿಷ್ಯ ಬಹಳಾಗುತ್ತದೆ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕೆಂಬ ಹಿರಿಯರ ಆರೋಗ್ಯವನ್ನು ಅನುಸರಿಸಿ ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕೆಂದು ಇಲ್ಲಿಯವರೆಗೂ ಅಡಿಗಡಿಗೂ ಅಡ್ಡದಾರಿ ಹಿಡಿಸುತ್ತಲೇ ಬಂದೆ. ಇನ್ನು ಮುಂದೆ ಹತ್ತಿರಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿಯೇ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೇ ನಿನ್ನ 99 ಮಂದಿ ಸಹೋದರ ಸಮೇತ ನಿನ್ನ ವಂಶ ನಿರ್ವಂಶವಾಗುವುದನ್ನು ನಾನು ನೋಡಲೇಬೇಕು. ಇಷ್ಟಾಗದ ಹೊರತು ಈ ಕಪಟ ಜ್ಯೂತ ವಿಖ್ಯಾತ ವಿಶಾರದ ಈ ಸಹುಬಲರಾಜ ಶಕುನಿಗೆ ಎಲ್ಲಿಯದೋ ಶಾಂತಿ, ಇನ್ನೆಲ್ಲಿಯದೋ ಸಮಾಧಾನ, ಇನ್ನೆಲ್ಲಿಯದೋ ಆತ್ಮಸಂತೃಪ್ತಿ. ಕೌರವೇಶ್ವರ ನಿನ್ನ ನಿರಂತರ ಅಗ್ನಿಸ್ಥಿತಿಯಲ್ಲಿ ನಂದು ಬೆಂದು ಕುಜ್ಜಿ ಕುಶವಾಗಿರುವ ನನ್ನ ಈ ದೇಹವನ್ನು ಅಣುವಾಗಿ ಕತ್ತರಿಸಿ ನೋಡಿದರು ಪ್ರತೀಕಾರಕ್ಕೆ ಪ್ರತೀಕಾರ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು, ಸೇಡೆಂಬ ದೃಷ್ಟಿ ನನ್ನನ್ನು ಈಡೇರಿಸಬೇಕಲ್ಲವ, ಸೇಡೆಂಬ ದೃಷ್ಟಿ ನನ್ನನ್ನು ಈಡೇರಿಸಬೇಕಲ್ಲವ. ಈ ನಿನ್ನ ಗುರುವಂತದ
ಕಿಟ್ಟಿ ನನ್ನ ಈಡೇರಿದ ಛಲವ ಹೇಳಿ ಸದಯರ ಕೊಂದೆಯ ದ್ರೋಹಿ ಹೇಳಿ ಸದಯರ ಕೊಂದೆಯ ದ್ರೋಹಿ ಅಂದೆ ಈಶ ಕುನಿಯು ಜಪತವ ಕೈದ ಅಂದೆ ಈಶ ಕುನಿಯು ಜಪತವ ಕೈದ ಕಟ್ಟ ಮಾಡಿ ಕುರುನಾಚವ ಕೈವೆ ಕಟ್ಟ ಮಾಡಿ ಕುರುನಾಚವ ಕೈ ಹರಿಯ ಅನುಜರಿಗೆ ಶಾಂತಿಯ ಕೊಡು ಸೇಡೆಂಬ ಕಿಡಿ ನನ್ನ ಈಡೇರಿಸದ ಚಲವ ಬಿಡ ಚಲವ ಬಿಡ ಚಲವ ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಯಿಂದ ನನ್ನ ಶರೀರವೆಲ್ಲವೂ ಧಗ ಧಗನೆ ದಹಿಸುತ್ತಿರುವುದು ದುರ್ಯೋಧನ ದಹಿಸುತ್ತಿರುವುದು ದುರ್ಯೋಧನ ನಿನ್ನ ಕಗ್ಗತ್ತಲೆಯ ಗೌರವವನ್ನು ನಾನಿನ್ನೂ ಮರೆತಿಲ್ಲ, ಮರೆಯುವುದು ಇಲ್ಲ, ಮರೆಯುವಂತಹದ್ದೂ ಅಲ್ಲ. ನನ್ನ 100 ಮಂದಿ ಸಹೋದರರನ್ನು ನಿನ್ನ ಬಂಧನದಲ್ಲಿಟ್ಟು ದಿನಕ್ಕೊಂದು ಗಿಡಿ ಅನ್ನ, ಒಂದು ಒಳಗೆ ನೀರನ್ನು ಕೊಡುತ್ತಿದ್ದೆಯಲ್ಲೋ ಪಾಪಿ, ಕೊಡುತ್ತಿದ್ದೆಯಲ್ಲೋ ಕೊಡುತ್ತಿದ್ದೆಯಲ್ಲೋ ಕೊಡುತ್ತಿದ್ದೆ. ಆ ನನ್ನ ಹತಭಾಗ್ಯ ಸಹೋದರರು, ಆ ನನ್ನ ಹತಭಾಗ್ಯ ಸಹೋದರರು, ಆ ಒಂದು ಗಿಡಿ ಕೂಳನ್ನು ನನಗೊಪ್ಪಿಸಿ ನನ್ನ ಶ್ವಾಸವು ಬತ್ತದ ಹಾಗೆ ನೋಡಿಕೊಂಡು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಅವರ ಮೃತದೇಹ ಚಿರಶೂನ್ಯ ಛಾಯೆಯು ಈಗಲೂ ನನ್ನ ಹೃದಯವನ್ನು ಕುರುರತ್ವದ ಶಸ್ತ್ರಧಾರೆಯಿಂದ ಅವರನ್ನು ಪುನರ್ಜೀವಗೊಳಿಸುವೆನು, ಅವರನ್ನು ಪುನರ್ಜೀವಗೊಳಿಸುವೆನು. ಅಣ್ಣ ಅಣ್ಣ ಶಕುನಿ ಅಣ್ಣ, ಅಣ್ಣ 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 ನೀರು ಅಣ್ಣ ಅಣ್ಣ ಅಳಬೇಡಿ, ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ದುರ್ಯೋಧನ 99 ಮಂದಿ ಸಹೋದರ ಚಿನ್ನರುಂಡಗಳಿಂದ ನರಕದಲ್ಲಿ ನಿಮಗೆ ದುರ್ಯೋಧನ ದುರ್ಯೋಧನ ನರಕದ ಅತಿ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಅತಿ 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 ಭಯ. ತಾಯಿಯ ಕಣ್ಣೀರಿಂದ ತೊಯ್ದು ಊರು ಹಿರಿಯ ರಕ್ತದಿಂದ ಕಳಂಕಿತರಾಗಿ ಪುತ್ರ ಶೋಕದಿಂದ ತಗತಗಿದ್ದ ನಿನಗಾಗಿ ಒಂದು ನಿಟ್ಟುಸಿರುವವರಿಲ್ಲದೆ
ನಿನಗಾಗಿ ಒಂದು ನಿಟ್ಟುಸಿರುವವರಿಲ್ಲದೆ ನರಕದ ಮಾರ್ಗವನ್ನೇ ಇಳಿಸುವೆನು. ನರಕದ ಮಾರ್ಗವನ್ನೇ ಇಳಿಸುವೆನು. ಯಾರಿಗದ ನರಕದ ಮಾರ್ಗ ಮಾವ? ಇನ್ನಾರಿಗೆ ನಿನಗೆ ಶಕುನಿ ಅಲ್ಲವಯ್ಯ, ನಿನಗೆ ಕೊಡುವೈಗಳಾದ ಆ ಪಾಪ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಾನು ಮಾಡಿದ ಕಾರ್ಯಯುಕ್ತವೇ ಮಾವ? ಚಿಂತೆ ಏಕೆ ಗುರುರಾಜ? ಜಯದ್ರಥ ಕುಟುಂಬರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಬಂದರೆಂದು ದೂತನು ಇಂದು ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನ ಸಹಾಯ ಶೂರನು ತನ್ನೆರಡು ತೋಲ್ಬಳಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ಹೆದರಿಸಬಲ್ಲೆ. ಆದರೆ ಗಾದಿ ಹಿಂಸೆ ಸೈತ ಕಲಹ ಉಚಿತವೇ ಮಾವ? ಅಂದು ನಾನು ದ್ವಾರಕಿಗೆ ಹೋಗಿದ್ದಾಗ ಯುದ್ಧ ಮಹಧರ್ಮವೆಂದು ಕೃಷ್ಣನು ಎಷ್ಟೋ ಪರಿಪರಿಯಾಗಿ ಹೇಳಿದನು. ನಾನು ಅವನ ಮಾತನ್ನು ನಯವಾಗಿಯೇ ತಿರಸ್ಕರಿಸಿ ಬಂದೆನು ಮಾವ, ನಯವಾಗಿಯೇ ತಿರಸ್ಕರಿಸಿ ಬಂದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಗ್ರಹವೆಲ್ಲ ಬಿಡು ದುರ್ಯೋಧನ. ಸದಳವು ಎಲ್ಲಗೆ ಅಗ್ಗಜ ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ ಅಣ್ಣನ ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ ಇದ್ರನ ಮಣ್ಣೆಯೋ ಅದು ಮಣ್ಣು ತುಂಬಿದೀಯ. ಇದ್ರನ ಮಣ್ಣೆಯೋ ಅದು ಮಣ್ಣು ತುಂಬಿದೀಯ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳಿನ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಶಾಂತಿ ಸಂಧಾನ ಏನು? ಕೃಷ್ಣನನ್ನು ಹಸ್ತಿನಾವತಿಯಲ್ಲಿ ಕಂಡೆಯ? ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಣ್ಣ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವನೇ ಅಣ್ಣ. ಆಳಾಗಲೇ ರಾಜಪ್ರಾಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಯಲ್ಲಿ ಆಶ್ರಯಿಸಿರುವನು. ನೋಡಿದೆಯಾ ಅಣ್ಣ, ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಕೃಷ್ಣನು ಭಕ್ತರ ಪರಾಧೀನನು. ಆ ವಿದುರನಂತ ಭಕ್ತರು ಅವನಿಗೆ ಮತ್ತಾರಿರುವರು. ಇಂದು ಅವನ ಆಶ್ರಯವನ್ನು ಸ್ವೀಕರಿಸಿ ನಾಳೆ ಮಂದಿರಕ್ಕೆ ಬಂದೇ ಬರುವನು. ಆಗ ಅವನಿಗೆ ಮುಖಭಂಗ ಮಾಡಿದರಾಯಿತು. ನಡೆ ನಡೆ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಎತ್ತರಿಕೆ ಎತ್ತರಿಕೆ ಅಣ್ಣ, ಎತ್ತರಿಕೆ 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 ಅಣ್ಣ, ಎತ್ತರಿಕೆ ಎತ್ತರಿಕೆ. ಗುರುಕುಲವೇ ನಾಶವಾಗುವ ಕಾಲವು ಬಂದು ಎತ್ತರಿಕೆ. ಗುರುಕುಲವೇ ನಾಶವಾಗುವ ಕಾಲವು ಬಂದು ಎತ್ತರಿಕೆ 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 ಅಣ್ಣ, ಎತ್ತರಿಕೆ.
ಗೋಪಾಲನು ನಾಳೆ ನಮ್ಮ ರಾಜ್ಯಸಭೆಗೆ ಬರಲಿ, ಸರಿಯಾದ ಸಂಸ್ಕಾರವನ್ನೇ ಮಾಡುವೆನು. ಕೇಳಿದೆಯಾ ಮಾವ ಅಣ್ಣನ ಮಾತುಗಳನ್ನು? ಅಭಿಮಾನಶಾಲಿಯಾದ ನನ್ನ ತಮ್ಮನನ್ನು ಶಾಸನ ಮಾಡಲು ನನಗೋ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ನೋಡಿದೆಯಾ ಮಾವ, ಮದಿಸಿದ ಗಜಗಳು ಎಷ್ಟಾದರೇನು, ಈ ಸಿಂಹಕ್ಕೆ ಸಾಟಿಯುಂಟೆ ಮಾವ, ಈ ಸಿಂಹಕ್ಕೆ ಸಾಟಿಯುಂಟೆ. ಅದರಲ್ಲಿ ಮಾವ ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೋ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ದುರ್ಯೋಧನ. ಹಾಗಿದ್ದರೆ ಈ ಕೌರವೇಶ್ವರ ವೈಭವ ತೃಣೀಕರಿಸಿ ಓದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯದ ಜಪದಿಂದ ವಂಚಿತನಾಗಿ ನೀನೀ ಅಪಮಾನವನ್ನು ಅದೇಗೆ ಸಹಿಸಿಕೊಳ್ಳುವೆಯೋ ಏನೋ. ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಕುಲ ಕಲಂಕ ಸ್ವರೂಪನು ಇರಬಹುದು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ಸಂಹಾರ ಮಾಡಲೆಂದೇ ಅವನ ಅವತರಿಸಿರುವುದು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರು ಅವರನ್ನೇ ಸಂಹಾರ ಮಾಡಿಬಿಡುವನು. ಶಿಶುಪಾಲ, ಜರಾಸಂಧ ಇವರು ನಿನಗೆಂತಹ ಸ್ನೇಹಿತರಯ್ಯ. ಕಾರಣವಿಲ್ಲದೆ ಅವರನ್ನು ಒದಿಸಿ ಹೊರಳು ಮುರಳು ಮುದುಕಲಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೊಳ್ಳಿರಿಸಿ ಸಹೋದರನು ಸುಲಭಾನ ಭಕ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡಿರುವನು. ಅಂತವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ನನ್ನನ್ನು ದಾರಿಗೆ ಕಳಿಸಿದ್ದಾದರೂ ಏಕೆ ಮಾವ? ಆ ನಂದ ಗೋಪಾಲಕನ ಮನೆಯ ಬಾಗಿಲ ಬಳಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚ್ಚರವಾದ ಕಾರ್ಯವೋ ಮಾವ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಅದೇನು ನಿನ್ನ ಉದ್ದೇಶ ಮಾವ? ಕೋಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ಯದುಪತಿಯನ್ನು ಯಾರವರಿಂದಲೇ ನಾಶಪಡಿಸುವ ಸುಯೋಗವು ನಿನಗೆ ಒದಗಿ ಬಂದಿರುವುದಯ್ಯ. ಒಂದು ವೇಳೆ ಕಿಟ್ಟನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನದನ್ನು ನಿರಾಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನೀನು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ಈ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನಯ್ಯ. ಬಾಬಾ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ನಾನು ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುತ್ತಲ್ಲ ಮಾವ. ಇದ್ಯಾವ ಧರ್ಮ ಸಂಕಟ ಮಾವ? ನ್ಯಾಯ, ನೀತಿ, ಪಾಪ, ಪುಣ್ಯ ಇವನಿಗೆ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ದುರ್ಯೋಧನ. ಏಕೆ ಆಗದು ಮಾವ? ಏಕೆಂದರೆ ಅವರೆಲ್ಲರೂ ಕೃಷ್ಣ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟೆಯಾದರೆ ಅದಕ್ಕೆ ನೀನೇ ಕಾರಣನಾಗುವೆ. ಮತ್ತಿಲ್ಲೇನಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲೆ ಇದರ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೆ ಏನು? ಕ್ಷತ್ರಿಯವೀರರಿಂದ ಮುಕ್ತಳಾದ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕಾಲ ಆಚರಣೆ ಹಿಡಿದು ನಿನಗೆ ಉಚಿತವೇ ದುರ್ಯೋಧನ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿನ ಮೇಲೆ ದೈನ್ಯ ವೃತ್ತಿ ಏಕೆ? ದೇಹಿ ಎಂದು ಸರಿಯಾಗಿ ಹೇಳಿದ ಸೋಮಲ ರಾಜ. ಆ ಪಾಂಡವರಿಗೆ ಯುದ್ಧದ ಹೊರತಾಗಿ ಒಂದು ಸೂಜಿ ಚುಚ್ಚುವಷ್ಟು ಜಾಗವನ್ನು ಕೊಡಲಾಗದು, ಕೊಡುವುದೋ ಇಲ್ಲ. ಅವರು ರಾಜ್ಯವನ್ನು ಬಯಸುವುದೇ ಆದರೆ ನನ್ನೊಡನೆ ಹೋರಾಡಿ ಗೆಲ್ಲಲಿ ರಾಜ್ಯವ. ಅಷ್ಟು ಮಾತ್ರ ಸಾಲದು ದುರ್ಯೋಧನ. ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳಕಿಟ್ಟನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ದುರ್ಯೋಧನ. ಅದೇನು ನಿನ್ನ ಸಲಹೆ ಮಾವ? ಯಥಾ ಸಮಯದಲ್ಲಿ
ಜ್ಞಾಪಿಸಿಕೊಳ್ಳುವೆನು. ಹಾಗೇ ಆಗಲಿ ಮಾವ. ನಿನ್ನ ಸಲಹೆಯ ಹೊರತು ನಾನಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ, ನಾನಾವ ಕಾರ್ಯವನ್ನು ಮಾಡುವುದಿಲ್ಲ. ಚಿಗಿವೆಂಚಣದಲ್ಲಿ ಪಾಂಡವರ, ಚಿಗಿವೆಂಚಣದಲ್ಲಿ ಪಾಂಡವರ, ಎಲ್ಲಿ ಹೋದರೇನು ಅವರ ಒಳಿತ ಚಕ್ರವರ್ತಿಯಾದ ನನ್ನ ಕಣಕಿದ ಫಲೋನ್ಮತ್ತ ದುಷ್ಟ ದುರುಳ ದೂತ. ಚಿಗಿವೆಂಚಣದಲ್ಲಿ ಪಾಂಡವರ ಆ ದುರುಳ ಭೀಮನೊಳ ಸುಗಿದ ಅವನು ಕಡಿದು ಬಯಲು ರಕ್ತ ಕುಡಿ ಈ ಖಡ್ಗ ಹಿಡಿದು ರಣದ ಲಗ್ನ ಮಾತನ ಎದೆಯನ್ನು ಗಟ್ಟಿ. ಆ ದುರುಳ ಭೀಮನೊಳ ಸುಗಿದ ಅವನ ಕಡಿದು ಬಯಲು ರಕ್ತ ಕುಡಿ ಈ ಖಡ್ಗ ಹಿಡಿದು ರಣದ ಮಾತನ ಎದೆಯನ್ನು ಗಟ್ಟಿ. ತರದಿ ನಾ ಗೆಳೆದು ಚಲದಿ ನಾ ಮೆರೆದು ಬೈದು ಮರಮುಡಿದು ಮೊದಲಿ ನಾ ಬರುವೆ. ಬರದಿ ನಾ ಗೆಳೆದು ಚಲದಿ ನಾ ಮೆರೆದು ಬೈದು ಮರಮುಡಿದು ಮೊದಲಿ ನಾ ಬರುವೆ. ಜಯಿಸುವೆ ಜಯಿಸುವೆ ಬಲ ಬಲ ಬಲ. ಚಿಗಿವೆಂಚಣದಲ್ಲಿ ಪಾಂಡವರ, ಎಲ್ಲಿ ಹೋದರೇನು ಅವರ ಒಳಿತ ಚಕ್ರವರ್ತಿಯಾದ ಜನಕಿದ ನನ್ನ ಫಲೋನ್ಮತ್ತ ದುಷ್ಟ ದುರುಳ ದೂತ. ಚಿಗಿವೆಂಚಣದಲ್ಲಿ ಪಾಂಡವರ ನಾವೆಂದು ಬಲ ಮೊದಲಿ ಮೆರೆದು ನಲಿಯುತ್ತ ಗೌರವೇಶ್ವರಂ ಜನಕ್ಕೆ ನಲಿದು ಈ ಕೋಟ ಹಾಳ ಬಯಸದ ಗಟ್ಟಿ. ನಾವೆಂದು ಬಲ ಮೆದದಿ ಮೆರೆದು ನಲಿಯುತ್ತ ಗೌರವೇಶ್ವರಂ ಜನಕ್ಕೆ ನಲಿದು ಈ ಕೋಟ ಹಾಳ ಬಯಸದ ದೇಶದ ಸಮರಮ ಸಾರಿ ಕೃಷ್ಣದ ನಿಮಗೆ ಗರ್ಭದ ಇಡದಲ್ಲಿ ಈಗುತ್ತಿಲ್ಲ. ಕೃಷ್ಣದ ನಿಮಗೆ ಗರ್ಭದ ಇಡದಲ್ಲಿ ರಾಜದಾಸರಿಗೆ ಚಿಗಿವೆಂಚಣದಲ್ಲಿ ಪಾಂಡವರ, ಎಲ್ಲಿ ಹೋದರೇನು ಅವರ ಒಳಿತ ಚಕ್ರವರ್ತಿಯಾದ ನನ್ನ ಕಡೆಗೆ ಫಲೋನ್ಮತ್ತ ದುಷ್ಟ ದುರುಳ ದೂತರ. ಹೀಗಿದೆ ಆವ ಎಂತಿದ್ದರು ಹೇಗಿದ್ದರು ಈ ದುರ್ಯೋಧನ ಛಲವಿದೆಯಲ್ಲ ಮಾವ, ಅದು ಕಗ್ಗಲ್ಲಿನಂತೆ ಅಚಲ, ಕಗ್ಗಲ್ಲಿನಂತೆ ಅಚಲ, ಕಗ್ಗಲ್ಲಿನಂತೆ ಅಚಲ. ಕಗ್ಗಲ್ಲಿನಂತೆ ಅಚಲ, ಕಗ್ಗಲ್ಲಿನಂತೆ ಅಚಲ. ನಿನ್ನದು ಅಚಲ, ನನ್ನದು ಛಲ. ನಿನ್ನದು ಅಚಲ, ನನ್ನದು ಛಲ. ಹೋಗು ಕುರುಡನ ಮಗನೇ ಹೋಗು ಎಂದು ನಿನ್ನಪ್ಪನರ ಮನೆಗೆ ಕಾಲಿಟ್ಟನು, ಎಂದು ನಿನ್ನಪ್ಪನರ ಮನೆಗೆ ಕಾಲಿಟ್ಟನು. ಒಂದೇ ಮೋರಿ ಹೊಕ್ಕ ಸ್ಮಶಾನದಂತಾಯಿತು. ಶಕುನಿಯ ಶಕುನಿ ಎಂಬ ಮೂರಕ್ಷಾರ್ಥವೇನು ತಿಳಿದೆಯ ಭ್ರತೆ? ಇಂದು ಹೇಳುವೆನು ಕೇಳು, ಮುಂದೆಂದಾದರೂ ನಿನ್ನ ಕನಸು ಮಂತರೇ ಆದರೂ ಜ್ಞಾಪಿಸಿಕೋ. ಶಸ್ತ್ರಾಸ್ತ್ರವಿಲ್ಲದೆ ಶತಸಹೋದರನ್ನ ಕುತಂತ್ರದಿಂದಲೇ ಗುರುಕುಲವನ್ನೆಲ್ಲ ನೀ ಅಂದರೆ ನಿಮ್ಮವರಿಂದಲೇ ನಿರ್ಮೂಲನ, ನಿಮ್ಮವರಿಂದಲೇ ನಿರ್ಮೂಲನ. ಈಗ ನನ್ನ ಎದೆಯಲ್ಲಿ ಹತ್ತಿ ಉರಿಯುತ್ತಿರುವ ಜ್ವಾಲೆ ದಗ ದಗ ನೆತ್ತಿದ ತೇಜದ ಜ್ವಾಲೆ ತಗಿಸುತ್ತಿದೆ ಎನ್ನ ದೇಶದಲ್ಲಿ. ದಗ ದಗ ನೆತ್ತಿದ ದೇಶದ ಜ್ವಾಲೆ ತಗಿಸುತ್ತಿದೆ ಎನ್ನ ದೇಶದಲ್ಲಿ. ಹರಡಿದ ಧಾಮನ ಎಲ್ಲೆಲ್ಲೂ, ಹರಡಿದ ಧಾಮನ ಎಲ್ಲೆಲ್ಲೂ ಉರಿಯುವುದಂತೂ ಕುರುವಂಶ. ದಗ 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 ನೆತ್ತಿದ ದೇಶದ ಜ್ವಾಲೆ ತಗಿಸುತ್ತಿದೆ ಎನ್ನ ದೇಶದಲ್ಲಿ.
ನಮ್ಮನ್ನು ಕುರುಪತಿ ತಂದನು, ಸೋಲಿಸಿ ನಮ್ಮನ್ನು ಕುರುಪತಿ ತಂದು ಹಸ್ತಿನಾವತಿಯ ತೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದು ಹಸ್ತಿನಾವತಿಯ ತೆರೆಯೊಳಗಿಟ್ಟು ಅಣ್ಣತ ಮಂದಿರು ನೂರ್ವರು ನಾವು, ಅಣ್ಣತ ಮಂದಿರು ನೂರ್ವರು ನಾವು. ನಮಗೊದಗಿದರೆ ಮಲೆಯಲ್ಲಿ ಸಾವು ದಗದಗ 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 ನೆದ್ದಿದ ದೇಶದ ಗೋಲ್ ತೆಗೆದುತ್ತಿದೆ ಜನ ದೇಶದಲ್ಲಿ. ನೂರರಲ್ಲೊಬ್ಬನೆ ಉಳಿದಿಗೀಗ, ನೂರರಲ್ಲೊಬ್ಬನೆ ಉಳಿದಿಗೀಗ ತೀರಿಸಲು ಜನ ಸಾಲವ ಬೇಗ. ನೂರರಲ್ಲೊಬ್ಬನೆ ಉಳಿದಿಗೀಗ ತೀರಿಸಲು ಜನ ಸಾಲವ ಬೇಗ. ಹೆಂಬರವಾಗಿದೆ ಗಂಧಯ ಸೇರು ಸೇರು ಸೇರು, ಹೆಂಬರವಾಗಿದೆ ಗಂಧಯ ಸೇರು ಕುರುಬುಲ ನಾಡು ದಗದಗ 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 ನೆತ್ತಿದ ದೇಶದ ಜಾತಿ ತೆಗೆದುತ್ತಿದೆ ಜನ ದೇಶದಲ್ಲಿ, ತೆಗೆದುತ್ತಿದೆ ಜನ ದೇಶದಲ್ಲಿ, ತೆಗೆದುತ್ತಿದೆ ಜನ ದೇಶದಲ್ಲಿ.